ಬಡತನವನ್ನೇ ಬಂಡವಾಳ ಮಾಡಿಕೊಂಡಿದ್ದಾನೆ ಈ ಕಿರಾತಕ ಮೌಲ್ವಿ. ಅಲ್ಲಾನ ಸೇವೆ ಮಾಡಿದ್ರೆ ಮುಕ್ತಿ ಸಿಗತ್ತೆ ಅಂತ ಹೇಳಿ ನಂಬಿಸಿರ್ತಾನೆ. ಸೇವೆ ಮಾಡಿಸ್ಕೊಳ್ಳುವಂತಹ ನೆಪದಲ್ಲಿ ಸಹಾಯವನ್ನ ಕೂಡ ಮಾಡಿರ್ತಾನೆ. ದಿನ ಕಳೆದಂತೆ ಕಿರುಕುಳವನ್ನ ಕೊಡ್ಲಿಕ್ಕೆ ಶುರು ಮಾಡಿರ್ತಾನೆ ಈ ಮೌಲ್ವಿ. ಬಡತನವನ್ನೇ ಬಂಡವಾಳವಾಗಿ ಮಾಡಿಕೊಂಡಿರ್ತಾನೆ ಈತ. ಅಲ್ಲ ಸೇವೆ ಮಾಡಿದ್ರೆ ಮುಕ್ತಿ ಸಿಗತ್ತೆ ಅಂತ ಹೇಳಿ ತನ್ನ ಸೇವೆಯನ್ನೇ ಜಾಸ್ತಿ ಮಾಡಿಸ್ಕೊಂಡಿರ್ತಾನೆ. ಸೇವೆ ಮಾಡಿಸ್ಕೊಳ್ಳುವಂತಹ ನೆಪದಲ್ಲಿ ಸಹಾಯವನ್ನ ಕೂಡ ಮಾಡ್ತಾ ಇದ್ದಂತೆ ದಿನ ಕಳೆದಂತೆ ಕಿರುಕುಳ ಕೊಡ್ಲಿಕ್ಕೆ ಶುರು ಹಚ್ಕೊಳ್ತಾನೆ ಈ ಮೌಲ್ವಿ. 2 ವರ್ಷಗಳಿಂದ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅಣ್ಣ ಅಂತ ನಂಬಿ ಬಂದವನ ಹೆಂಡತಿ ಮೇಲೆ ಕಣ್ಣು ಹಾಕಿರ್ತಾನೆ ಮೌಲ್ವಿ. ವಿಡಿಯೋ ಕೂಡ ಮಾಡ್ಕೊಂಡಿರ್ತಾನೆ, ಬ್ಲಾಕ್ ಮೇಲ್ ಮಾಡ್ತಿರ್ತಾನೆ. ಮೌಲ್ವಿ ಮನೆಗೆ ಹೋಗಲು ಯಾವಾಗ ನಿಲ್ಲಿಸ್ತಾರೋ ಆ ಸಂದರ್ಭದಲ್ಲಿ ಶುರು ಹಚ್ಕೋತಾನೆ ಬೆದರಿಕೆಯನ್ನ ಹಾಕ್ಲಿಕ್ಕೆ. ಅಲ್ಲ ಸೇವೆ ಮಾಡಿದ್ರೆ ಮುಕ್ತಿ ಸಿಗುತ್ತೆ ಅಂತ ನಂಬಿಸಿರ್ತಾನೆ. ಸೇವೆ ಮಾಡಿಸ್ಕೊಳ್ಳುವಂತಹ ನೆಪದಲ್ಲಿ ತನ್ನ ಸೇವೆಯನ್ನೇ ಜಾಸ್ತಿ ಮಾಡಿಸ್ಕೊಳ್ತಿರ್ತಾನೆ. ಅಲ್ಲ ಸೇವೆ ಮಾಡಬೇಕು ಅಂತ ಹೇಳಿ ತನ್ನ ಸೇವೆನೇ ಜಾಸ್ತಿ ಆಗಿರುತ್ತೆ. 2 ವರ್ಷಗಳಿಂದ ಮಹಿಳೆಯ ಮೇಲೆ ಅತ್ಯಾಚಾರವನ್ನ ಮಾಡ್ತಾ ಇದ್ದ ಅನ್ನುವಂತಹ ಆರೋಪ ಈತನ ವಿರುದ್ಧವಾಗಿ ಕೇಳಿ ಬರ್ತಾ ಇದೆ. ಜೊತೆಗೆ ಪಾಪ ಅಣ್ಣ ಅಣ್ಣ ಅಂತ ಹೇಳಿ ಈತನನ್ನ ನಂಬ್ಕೊಂಡ್ಬಿಟ್ಟಿರ್ತಾನೆ ವ್ಯಕ್ತಿ. ಆ ವ್ಯಕ್ತಿಯ ಹೆಂಡತಿಯನ್ನೇ ತನ್ನ ಕಾಮತೃಷಿಗೆ ಈತ ಬಳಸ್ಕೊಂಡಿರ್ತಾನೆ. ವಿಡಿಯೋ ಕೂಡ ಮಾಡ್ಕೊಂಡಿರ್ತಾನೆ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾನೆ ಈತ, ಬೆದರಿಕೆಯನ್ನ ಹಾಕ್ತಾ ಇರ್ತಾನೆ. ಯಾವಾಗ ಹೋಗ್ಲಿಕ್ಕೆ ಇವನ ಬಳಿಯಲ್ಲಿ ನಿಲ್ಲಿಸ್ತಾರೋ ನೋಡಿ ಆವಾಗ ಬೆದರಿಕೆಯನ್ನ ಹಾಕ್ಲಿಕ್ಕೆ ಈತ ಶುರು ಹಚ್ಕೊಳ್ತಾನೆ. ಇನ್ನು ರೇಪ್ ಮಾಡಿ ವಿಡಿಯೋ ಮಾಡಿ ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಅನ್ನ ಕೂಡ ಮಾಡ್ತಾ ಇದ್ದಂತೆ ಈತ. ಮೊಹಮ್ಮದ್ ಜಹಂಗೀರ್ ಅನ್ನುವಂಥ ಮೌಲ್ವಿಯ ಹೇಹ ಕೃತ್ಯ ಇದು. ಗೋವಿಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆಯಾಗಿದೆ. ಬಿಹಾರ್ನಿಂದ ಬಂದು ಟೈಲರಿಂಗ್ ಕೆಲಸವನ್ನ ಪಾಪ ವ್ಯಕ್ತಿ ಮಾಡ್ಕೊಂಡಿರ್ತಾರೆ. ಸಂತ್ರಸ್ತೆಯ ಪತಿಗೆ ಪರಿಚಯ ಆಗಿರ್ತಾನೆ ಈ ಜಹಂಗೀರ್. ಮೌಲ್ವಿಯ ಪೂಜೆ ಭಕ್ತಿ ಭಾವಕ್ಕೆ ಮಾರು ಹೋಗಿರ್ತಾರೆ ದಂಪತಿಗಳು. ಸ್ವಂತ ಸಹೋದರನಂತೆ ನಂಬ್ಕೊಂಡಿರ್ತಾರೆ ಸಂತ್ರಸ್ತ ಮಹಿಳೆಯ ಪತಿ. ತನ್ನ ಪತ್ನಿಗೆ ಮೌಲ್ವಿಯ ಸೇವೆಯನ್ನ ಮಾಡಲಿಕ್ಕೆ ಗಂಡ ಹೇಳಿರ್ತಾನೆ. ಸೊ ಗಂಡ ಹೇಳಿದಾನೆ, ಅಲ್ಲ ಸೇವೆ ಮಾಡಿದ್ರೆ ಮುಕ್ತಿ ಸಿಗುತ್ತೆ ಅಂತ ಹೇಳಿ ನಂಬ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಸೇವೆ ಮಾಡಲಿಕ್ಕೆ ಅಂತ ಹೇಳಿ ಒಪ್ಕೊಂಡಿರ್ತಾಳೆ ಹೆಂಡತಿ. ಆದರೆ ಈತ ಅದನ್ನೇ ದುರುಪಯೋಗ ಪಡಿಸ್ಕೊಂಡಿರ್ತಾನೆ ಮೌಲ್ವಿ. ಗೋವಿಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ಸಂತ್ರಸ್ತೆಯ ಪತಿಗೆ ಪರಿಚಯ ಆಗಿರ್ತಾನೆ ಜಹಂಗೀರು. ಟೈಲರಿಂಗ್ ಕೆಲಸ ಮಾಡ್ಕೊಂಡಿರ್ತಾನೆ ಆತ. ಮೌಲ್ವಿಯ ಪೂಜೆ ಭಕ್ತಿ ಭಾವಕ್ಕೆ ಗಂಡ ಹೆಂಡತಿ ಇಬ್ರು ಕೂಡ ಮಾರು ಹೋಗ್ಬಿಟ್ಟಿರ್ತಾರೆ ನೋಡಿ. ಸ್ವಂತ ಸಹೋದರನಂತೆ ನಂಬ್ಕೊಂಡಿರ್ತಾರೆ ಸಂತ್ರಸ್ತ ಮಹಿಳೆಯ ಪತಿ. ನಮ್ಮ ಅಣ್ಣನ ಥರ ದೇವರ ಸೇವೆ ಮಾಡಬೇಕು ಹಿಂಗೆ ನಂಬ್ಕೊಂಡಿರ್ತಾರೆ. ಆ ನಂಬದವ್ರಿಗೆ ಕತ್ತು ಕೊಯ್ಯೋದು ಅಂತಾರಲ್ಲ, ಆ ಕೆಲಸ ಇವತ್ತು ಮೌಲ್ವಿ ಜಹಂಗೀರ್ ಮಾಡಿರುವಂತಹ ಕೆಲಸ. ಸಹೋದರ ಅಂತ ಹೇಳಿ ನಂಬ್ಕೊಂಡಿರ್ತಾರೆ. ಹೆಂಡತಿಗೆ ಕಣ್ಣು ಹಾಕಿರ್ತಾನೆ ಈತ. ಇನ್ನು 2023ರಲ್ಲಿ ಅತ್ಯಾಚಾರ ಮಾಡಿ ವಿಡಿಯೋ ಮಾಡ್ಕೊಂಡಿರ್ತಾನೆ ಈತ. 2023 ನೋಡಿ, 2 ವರ್ಷದ ಹಿಂದೆ ಆದಂತಹ ಘಟನೆ ಇದು. ವಿಷಯ ಯಾರಿಗಾದ್ರೂ ತಿಳಿಸಿದ್ರೆ ವಿಡಿಯೋ ವೈರಲ್ ಮಾಡ್ತೀನಿ ಅನ್ನುವಂತಹ ಬೆದರಿಕೆ ಹಾಕಿರ್ತಾನೆ. ಇದರಿಂದಾಗಿ ಹೆದರಿ ಬೆಂಗಳೂರಿನ ಸಹವಾಸವೇ ಬೇಡ ಅಂತ ಹೇಳಿ ನಿರ್ಧಾರ ಮಾಡಿರ್ತಾರೆ. ಬೆಂಗಳೂರು ತೊರೆದು ಬಿಹಾರಕ್ಕೆ ವಾಪಸ್ ಹೋಗಿರ್ತಾರೆ. ಇತ್ತೀಚೆಗೆ ಮತ್ತೆ ಬೆಂಗಳೂರಿಗೆ ವಾಪಸ್ ಆಗಿರ್ತಾರೆ. ಸಂತ್ರಸ್ತೆಗೆ ಲೈಂಗಿಕ ಕಿರುಕುಳವನ್ನ ನೀಡಲಾಗಿರುತ್ತೆ. ಲೈಂಗಿಕ ಕ್ರಿಯೆಗೆ ಸಹಕರಿಸಬೇಕು ನೀನು, 5 ಲಕ್ಷ ಹಣವನ್ನ ಕೊಡು ಅಂತ ಹೇಳಿ ಮೌಲ್ವಿ ಬೆದರಿಕೆಯನ್ನ ಹಾಕಿರ್ತಾರೆ. ಕಾಮುಕ ಮೌಲ್ವಿ ವಿರುದ್ಧವಾಗಿ ಸಂತ್ರಸ್ತೆ ಪತಿಯಿಂದಾಗಿ ದೂರು ಕೂಡ ದಾಖಲಾಗಿದೆ. ಗೋವಿಂದಪುರ ಪೊಲೀಸರಿಂದ ಮೌಲ್ವಿ ಜಹಂಗೀರ್ ಬಂಧನ ಆಗಿದೆ. ತನಿಖೆ ಕೂಡ ಆಗ್ತಾ ಇದೆ. ಒಬ್ಬರಿಗೆ ಹಿಂಗೆ ಮಾಡಿರೋದಾ, ಇನ್ಯಾರಾದ್ರೂ ಹೆಣ್ಣು ಮಕ್ಕಳಿಗೂ ಹಿಂಗೆ ಮಾಡಿದ್ನಾ ಈತ? ಈ ಸಂಬಂಧವಾಗಿ ಈಗಾಗಲೇ ತನಿಖೆ ಕೂಡ ಆಗ್ತಾ ಇದೆ. 2023ರಲ್ಲಿ ಆಗಿರುವಂತಹ ಘಟನೆ. ಆವಾಗ ಅತ್ಯಾಚಾರ ಮಾಡಿ ವಿಡಿಯೋ ಮಾಡ್ಕೊಂಡಿರ್ತಾನೆ, ಹಣಕ್ಕಾಗಿ ಬೇಡಿಕೆ ಇಟ್ಟಿರ್ತಾನೆ. ಇವ್ನು ಸಭಾಸೆ ಬೇಡ ಅಂತ ಹೇಳಿ ಅವರು ಬಿಹಾರ್ಗೆ ಹೋಗಿರ್ತಾರೆ. ಏನೋ ಇಲ್ಲಿ ಕೆಲಸ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಮತ್ತೆ ಶುರು ಹಚ್ಕೋತಾನೆ ಈತ. उसको गुरु मानते थे। गुरु मानने के बाद 7 साल हम उसको 7 महीना उसको सेवा करें। सेवा करने के बाद 2023 में नवंबर 20 तारीख को मुझे बलात्कार कर दिया। इसीलिए बोला कि मैं फ़ोटो रखा हूँ, तुम्हारे बच्चे लोग को मरवा दूँगा, तुम्हारा पति के मैं बोल दूँगा, तुम्हारा पति नहीं रखते, ऐसे करके मैं चुपचाप थी। अभी 10 तारीख को क्या हुआ, मैं 2 साल बाद बोल दी मेरा पति। वो क्या किया कि अभी 9-10 तारीख को शिवाजी नगर में चला गया, मेरा पीछा करने लगा, मेरे साथ आओ बात करो,
मेरे साथ बिहार का रहने वाले हैं, मूलतः बिहार के रहने वाले हैं। हम लोग 2019 में एक कादरी सिलसिला में मुरीद हुए थे सर। उसमें हम और हमारा परिवार पूरा वो गुरु का सेवा कर रहा था, और 2022 में उसने हमारे बीवी के साथ बहुत गलत किया सर। पीर बाबा करके उसने हमारे साथ बहुत गलत किया। उसके 2000 फॉलोवर्स है सर। सर हम लोगों को कुछ भी हो सकता है सर। FIR रात को दर्ज हो गया सर। और हम लोग अभी जस्ट यहाँ उतरे, मेरी बीवी ऊपर से वॉशरूम करके आई है, नीचे वो गिर गई सर, बेहोश हो गई, वो नहीं चलने हो रहा है सर उसको। इधर आके आप क्या काम कर रहे थे आप? ಸರ್ ಅಲ್ಲಿ ಗೋವಿಂದಪುರಲ್ಲಿ ಸುಮಾರು ಒಂದು 2-3 ವರ್ಷಗಳ ಹಿಂದೆ ಒಂದು ಬಾಬಾ ಇಲ್ಲ ಅವನಿಗೆ ಪಾಪಿ ಅಂತ ಹೇಳ್ತೀನಿ. ಯಾಕಂದರೆ ಅವ್ನು ಮಾಡಿರೋ ಒಂದು ಕ್ರೂರ ಕೆಲಸ ಹೆಂಗೈತೆ ಅಂದರೆ, ಅವಳದ್ದು ಸ್ವಂತ ಒಂದು ಭಕ್ತಾದಿಯನ್ನು ಅವನು ರೇಪ್ ಮಾಡಿದ್ದಾನೆ. ರೇಪ್ ಹೆಂಗೆ ಮಾಡಿದ್ದಾನೆ ಅಂದರೆ, ಅವನಿಗೆ ಫಸ್ಟ್ ಅವನು ಸಪೋಸ್ ನಿಮಗೆ ಗೊತ್ತಿರ್ಬೋದು ನಿತ್ಯಾನಂದ ಸ್ವಾಮಿ ಅವರು, ಆ ಸ್ವಾಮಿಯವರು ಹೆಂಗೆ ಅವರು ಭಕ್ತಾದಿಗಳಿಗೆ ಭಕ್ತಿಯಲ್ಲಿ ಇನ್ ಡೀಪ್ ತಗೊಂಡು ಅವ್ರಿಗೆ ಏನೇನು ಮಾಡ್ತಾಯಿದ್ರು ಅಂತ, ಆ ಥರ ಈ ಬಾಗಿಲು ಮುಚ್ಚಿ ಒಬ್ಬ ಮಹಿಳೆಯ ಬುರ್ಕಾವನ್ನು ಕಿತ್ತಿ ಮತ್ತು ಅವನಿಗೆ ಫ್ಲೋರಲ್ಲಿ ಹಾಕಿ ಅವಳಿಗೆ ಹೇಳೋಕ್ಕಾಗಲ್ಲ, ಆ ಥರ ಅವನಿಗೆ ಒಂದು ಮಾನ್ಸ್ಟರ್ ಥರ ಅವ್ರಿಗೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡು ಈತ ಮಾಡಿರುವಂತಹ ಕೃತ್ಯ ಅಂತೂ ಏಹ ಕೃತ್ಯ ಇದು. ಒಬ್ಬರಿಗೆ ಹಿಂಗೆ ಮಾಡಿದ್ದ ಇದು, ಅಥವಾ ಇನ್ನೂ ಬಹಳಷ್ಟು ಮಹಿಳೆಯರಿಗೂ ಕೂಡ ಇದೇ ರೀತಿಯಾಗಿ ಮಾಡ್ತಾ ಇದ್ನ? ಜೊತೆಗೆ ಯಾಕೆ ಇಷ್ಟು ವರ್ಷ ಆದಮೇಲೆ ಸಹಿಸ್ಕೊಂಡಿದ್ರು, ಇಷ್ಟು ವರ್ಷಗಳ ಕಾಲ ಕೂಡ ಯಾಕೆ ಸಹಿಸ್ಕೊಂಡಿದ್ರು? ಆಕೆ ಮೊದಲೇ ಕಂಪ್ಲೇಂಟ್ ಕೊಡೋದು ಏನಿದೆ ಕಂಪ್ಲೀಟ್ ಮಾಹಿತಿ? ಉಸ್ಮಾ, ಗೋವಿಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಮಸೀದಿಯಲ್ಲಿ ಈತ ಮೌಲಿಯಾಗಿ ಕೆಲಸ ಮಾಡ್ತಿರ್ತಾನೆ. ಈ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಬಿಹಾರ ಮೂಲದ ದಂಪತಿಗಳು ಕೂಡ ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇರ್ತಾರೆ. ಇವರಿಗೆ 3 ಜನ ಮಕ್ಕಳು ಕೂಡ ಇರ್ತಾರೆ. ಬಡತನ ಆಗಿರುತ್ತೆ. ಅದರ ಅಕ್ಕಪಕ್ಕದವರು ಕೂಡ ಈ ರೀತಿಯಾಗಿ ಇವರು ಸಂಪ್ರದಾಯ ಅಂತ ಹೇಳಿದ್ರೆ ಸ್ವಲ್ಪ ಈ ಗುರುಗಳ ಬಗ್ಗೆ ಮತ್ತೆ ಈ ಧಾರ್ಮಿಕ ಚಿಂತನೆಗಳ ಬಗ್ಗೆ ಸಾಕಷ್ಟು ಒಲವನ್ನು ಹೊಂದಿರ್ತಾರೆ. ಆ ಹಿನ್ನೆಲೆಯಲ್ಲಿ ಇವರಿಗೆ ನೀವು ಈ ಗುರುಗಳ ಸೇವೆಯನ್ನು ಮಾಡೋದ್ರಿಂದ ನಿಮ್ಮ ಬಡತನ ನಿರ್ಮೂಲನೆ ಆಗುತ್ತೆ, ಕಷ್ಟಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಆ ಮಾತನ್ನ ನಂಬಿದಂತಹ ಸಂದರ್ಭದಲ್ಲಿ ಈಕೆ ಕೂಡ ಹೋಗಿ ಆ ಒಂದು ಮಸೀದಿಯಲ್ಲಿ ಕೆಲಸ ಮಾಡ್ತಾರೆ. ಗುರು ಸೇವೆಯನ್ನು ಮಾಡಬೇಕಂತೇಳಿ ಪ್ರತಿನಿತ್ಯ ಕೂಡ ಹೋಗಿ ಅವರ ಮನೆ ಕ್ಲೀನ್ ಮಾಡುವಂಥದ್ದು, ಅವರಿಗೆ ಸೇವೆ ಮಾಡುವಂಥದ್ದನ್ನ ಮಾಡ್ತಾ ಇರ್ತಾರೆ. ಹೀಗೆ ಇರಬೇಕಾದ್ರೆ ದಿನ ಕಳೆದಂತೆ ಕೂಡ ಆತ ಏನು ಈಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆಕೆ ವಿರೋಧ ವ್ಯಕ್ತಪಡಿಸಿದಂತಹ ಸಂದರ್ಭದಲ್ಲಿ ಕೂಡ ಅದನ್ನ ಭಯಪಡಿಸ್ತಾನೆ. ಅದಾದ ಬಳಿಕ ನಿರಂತರವಾಗಿ ಈಕೆಯ ಮೇಲೆ 2 ವರ್ಷಗಳ ಕಾಲ ಅತ್ಯಾಚಾರವನ್ನು ಮಾಡಿ ವಿಡಿಯೋಗಳನ್ನು ಮಾಡ್ಕೊಳ್ತಾನೆ. ಸೊ ಆಗ ಆಕೆ ಹೆದರ್ಕೊಳ್ತಾಳೆ. ಈ ವಿಚಾರವನ್ನು ಮನೆಯಲ್ಲಿ ಹೇಳಿದ್ರೆ ಮಕ್ಕಳು ಸಾಯ್ತಾರೆ, ಗಂಡನಿಗೆ ಆಪತ್ತಾಗುತ್ತೆ ಅಂತ ಹೇಳಿ ಧಾರ್ಮಿಕವಾಗಿ ಮತ್ತೆ ಈ ಮೂಢನಂಬಿಕೆಗಳನ್ನ ಹೇಳಿಕೆಗೆ ಭಯಪಡಿಸ್ತಾನೆ. ಈ ವಿಡಿಯೋಗಳನ್ನ ಇಟ್ಕೊಂಡು ಹೀಗೆ ನಿರಂತರವಾಗಿ ಈತ ಮಾಡ್ತಾ ಇದ್ದಂತ ವೇಳೆಯಲ್ಲಿ ಭಯಗೊಂಡು ಇವರು ಮತ್ತೆ ಊರಿಗೆ ಹೋಗುವಂತ ಪ್ರಯತ್ನವನ್ನು ಮಾಡ್ತಾರೆ. ಊರಿಗೆ ಹೋಗಿ ಮತ್ತೆ ವಾಪಸ್ ಬರ್ತಾರೆ ಮಕ್ಕಳ ವಿದ್ಯಾಭ್ಯಾಸ ಅಂತ ಹೇಳಿ. ಆಗ ಬಂದಂತ ಸಂದರ್ಭದಲ್ಲಿ ಮತ್ತೆ ಆಕೆಯನ್ನ ಏನು ಪುಸ್ಲಾಯಿಸಿ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಡು ಮತ್ತೆ ಅತ್ಯಾಚಾರ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಭಯಗೊಂಡು ಆಕೆ ಬೇರೆ ದಾರಿ ಇಲ್ಲದೆ ತನ್ನ ಆಪ್ತರ ಬಳಿ ಹೇಳ್ಕೊಂಡಂತ ವೇಳೆಯಲ್ಲಿ ತನ್ನ ಗಂಡನಿಗೆ ವಿಚಾರವನ್ನು ಹೇಳ್ತಾರೆ. ಆಗ ಅವರು ಸ್ಥಳೀಯರ ಒಂದು ಸಹಾಯದಿಂದ ಹೋಗಿ ಒಂದು ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಅವರ ಮೇಲೆ ಒಂದು FIR ಆಗುತ್ತೆ. ಈಗಾಗಲೇ ಮಹಿಳೆಗೂ ಕೂಡ ಮೆಡಿಕಲ್ ಅನ್ನ ಮಾಡಿಸಿದ್ದಾರೆ, ಅವರ ಹೇಳಿಕೆಗಳನ್ನ ಪಡಿಸ್ಕೊಂಡಿದ್ದಾರೆ. ಸಾಕಷ್ಟು ಬಾರಿ ಈತ ತನ್ನ ಒಂದು ಕಾಮತೃಷ್ಯನ ತಿಳಿಸಿಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಅತ್ಯಾಚಾರ ಎಸಗಿದ್ದಾನೆ ಅನ್ನೋದು ಕೂಡ ಗೊತ್ತಾಗಿದೆ. ಆತನ ಮೊಬೈಲ್ ಅನ್ನು ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ಕೇವಲ ಅಲ್ಲಿ ಸೇವೆ ಮಾಡುವಂತ ಬರುವ ಮಹಿಳೆ ಈಕೆ ಓರ್ವಳ ಮೇಲೆ ಈ ರೀತಿಯಾದ ಅತ್ಯಾಚಾರವನ್ನು ಎಸಗಿದಾರ ಅಥವಾ ಬೇರೆಯವರ ಮೇಲೆ ಇದೇ ರೀತಿಯಾದಂತಹ ಒಂದು ದೌರ್ಜನ್ಯನ ಎಸಗಿದಾನ ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆತನ ಮೊಬೈಲ್ ಅನ್ನು ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ಅಲ್ಲಿ ವಿಡಿಯೋಗಳು ಬೇರೆ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಸದ್ಯ ಆ ಗುರುವಿನ ಸೇವೆ ಮಾಡಬೇಕು ಅಂತ ಹೇಳಿ ಒಂದು ಬಡತನ ನಿವಾರಣೆ ಆಗುತ್ತೆ ಅನ್ನುವಂಥ ಮೂಢನಂಬಿಕೆ ಮೇಲೆ ಬಂದಂತ ಮಹಿಳೆಯ ಮೇಲೆ ಈ ರೀತಿಯಾದಂತಹ ಒಂದು ದೌರ್ಜನ್ಯ ಹಾಗೂ ಅತ್ಯಾಚಾರ ಎಸಗಿರುವಂತದ್ದು ಸದ್ಯ ಆರೋಪಿಯನ್ನು ಕೂಡ ಬಂಧಿಸಿ ಈಗ ವಿಚಾರಣೆಯನ್ನು ಮುಂದುವರಿಸಿರುವಂತಹ ದುಃಖ ಸುಮ.